Hey there. Subscribe to my channel. And also press this bell icon. ये तो सब जने अंदर सबके तरफ से तुम्हें किसे बोलते हैं पट पट कराते हैं। एक आजाद मोहम्मद बोले गए, हाँ एक हाजी साहब है, हाँ एक सलीम बोले, हाँ एक ठीक है यानी बोल दो अम्मा जरा साइलेंट सब जने अंदर हो बा ಇವತ್ತಿನ ದಿವಸ ಕನ್ನಡ में बोलेंगे तो ಇವತ್ತಿನ ದಿವಸ ಪ್ರತಿ ವರ್ಷ ನಮ್ಮ ಪವಿತ್ರ ರಂಜಾನ್ ತಿಂಗಳಿನಲ್ಲಿ ಈ ನಮ್ಮ ಮುಸ್ಲಿಂ ಬಾಂಧವರಿಗೆ ಹಿಡ್ಕೈ ಡ್ಯಾಮ್ ಈ ಜಾಮಿಯಾ ಮಸೀದಿಯಲ್ಲಿ ನಮ್ಮ ಉಪವಾಸ ಇರುವಂತಹ ಮುಸ್ಲಿಂ ಬಾಂಧವರಿಗೆ ಪ್ರತಿ ವರ್ಷವೂ ಕೂಡ ಊಟದ ವ್ಯವಸ್ಥೆಯನ್ನು ಇಫ್ತಾರ್ ಕೂಟವನ್ನು ಈ ನಮ್ಮ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ 4 ಜನ ಗಣ್ಯರು ಮಾಡ್ತಾ ಬಂದಿದ್ದಾರೆ. ಊಟದ ಜೊತೆಗೆ ಹಣ್ಣು ಹಂಪಲುಗಳನ್ನು ವಿತರಿಸುವುದು, ಕೋಲ್ಡ್ ಡ್ರಿಂಕ್ಸ್ ನೀಡುವುದು, ಈ ಎಲ್ಲ ಖರ್ಜೂರುಗಳನ್ನು ನೀಡುವುದು. ಯಾಕಂದರೆ ಪವಿತ್ರ ರಂಜಾನ್ ತಿಂಗಳಿನಲ್ಲಿ ನಾವು ದಾನ ಮಾಡಿದರೆ ಬಹಳಷ್ಟು ಪುಣ್ಯವನ್ನು ಸಂಪಾದಿಸುತ್ತೇವೆ. ಇವತ್ತಿನ ಸಮಾಜ ತಾವು ನೋಡಿದರೆ ಯಾವ ದಿಕ್ಕು ದಿಶೆಯಲ್ಲಿ ಸಾಗ್ತಾ ಇದೆ. ಇವತ್ತು ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ವೈಷಮ್ಯವನ್ನು ಬಿತ್ತುವಂತಹ ಒಂದು ಕಾರ್ಯದಲ್ಲಿ ಬಹಳ ವರ್ಷಗಳಿಂದ ಇವರು ನಮ್ಮ ಮಸೂದಿಯೊಂದಿಗೆ ಒಡನಾಟವನ್ನು ಇಟ್ಟುಕೊಂಡು ನಮ್ಮ ಮುಸ್ಲಿಂ ಬಾಂಧವರಿಗೆ ಪ್ರತಿ ವರ್ಷ ರಂಜಾನ್ ತಿಂಗಳಿನಲ್ಲಿ ಊಟದ ವ್ಯವಸ್ಥೆಯನ್ನು ಇಫ್ತಾರ್ ಕೂಟವನ್ನು ಆಯೋಜಿಸ್ಕೊಂಡು ಬಂದಿದ್ದಾರೆ. ನಾವು ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇವತ್ತಿನ ದಿವಸ ಮುಂದೆಯೂ ಕೂಡ ಅವರು ನಮ್ಮ ಜೊತೆ ಇದೇ ರೀತಿ ಒಂದು ಉತ್ತಮ ಒಡನಾಟವನ್ನು ಹೊಂದಲಿ, ಭಾವೈಕ್ಯತೆಯನ್ನು ಸಾರಲಿ, ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಏಕತೆಯನ್ನು ಸಾರುವ ಒಂದು ಚಿಕ್ಕ ಸಂದೇಶವನ್ನು ಇವತ್ತಿನ ದಿವಸ ಇವರು 4 ಜನ ನಮ್ಮ ಜೊತೆ ಮಾಡ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ಮುಸ್ಲಿಂ ಬಾಂಧವರ ಪರವಾಗಿ ನಾನು ಎಲ್ಲರ ಪರವಾಗಿಯೂ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರಿಗೆ ಇವತ್ತಿನ ದಿವಸ ಒಂದು ಚಿಕ್ಕ ಸತ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ನಮ್ಮ ಹಾಜಿ ಗೌಸ್ ಸಾಹೇಬ್ ಅತ್ತಾರ್ ಇವರು ನಾಯ್ಕ್ ತಲಾಟಿ ಇವರಿಗೆ ಮಾಲೆಯನ್ನು ಹಾಕಿ ಶಾಲನ್ನು ಹೊದಿಸಿ ಸನ್ಮಾನಿಸಲಿ. ಫೋಟೋ ಕಾಡೋದು ಅದರ ಕುಂಡ್ರಿ ಚೌಕ್ ಕರ್ಕೋದು ಟ್ರ್ಯಾಂಗ जरा मुंडी फिरा उनके सामने खोल को रखो, बड़ा तुम सब खोल को रखो. हाँ डालो, तुम डालो बिल्कुल डालो. हाँ नायक सर ಇವರಿಗೆ ಹಾಜಿ ಗೌಸ್ ಅತ್ತಾರ್ ಇವರಿಂದ ಸನ್ಮಾನ. ಈಗ ಆಜಾದ್ ಮುಲ್ಲಾ ಇವರಿಂದ ನಮ್ಮ ವಿಶ್ವೇಶ್ವರ ಹೈಸ್ಕೂಲ್ ಚೇರ್ಮನ್ರು ಹಾಗೂ ನಮಗೆ ಅತಿ ಪರಿಚಿತರು ಆಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಕಟಕ್ಬಾವಿ ಸರ್ ಇವರಿಗೆ ಶ್ರೀ ಆಜಾದ್ ಮುಲ್ಲಾ ಇವರಿಂದ ಸತ್ಕಾರ ಹಾಗೂ आप किसका नाम ನಿರ್ವಾಣಿ ಗೋ ಶ್ರೀ ಆಜಾದ್ ಮುಲ್ಲಾ ಇವರಿಂದ ಶ್ರೀ ಬಸವರಾಜ್ ಕಟಕ್ಬಾವಿ ಇವರಿಗೆ ಸತ್ಕಾರ. ಹಾಕೋರಿ ಸರ್ ಶ್ರೀ ಯಡಿಯೂರಪ್ಪ ನಿರ್ವಾಣಿ ಇವರಿಗೆ ಶ್ರೀ ಜಯತ್ ಪಿರ್ಜಾದೆ ಇವರಿಂದ ಸತ್ಕಾರ ಹಾಗೂ ಮಾಲಾರ್ಪಣೆ. ಭಾವ ಮಾಡಿ ಕುಂಡ್ರಿ ಸರ್. ಸರ್ ಇನ್ನೂ ಒಂದು ಫೋಟೋ ಹೊಡಿ. ಶ್ರೀ ನಿರ್ವಾಣಿ ಇವರಿಗೆ ಶ್ರೀ ಜಯತ್ ಪಿರ್ಜಾದೆ ಇವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ. ಬಾಳು ತಳವಾರ್ ಶ್ರೀ ಬಾಳು ತಳವಾರ್ ಇವರಿಗೆ ಶ್ರೀ ಸಲೀಮುಲ್ಲಾ ಹಾಜಿ ಸಾಹೇಬ್ ಇವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ. ಶ್ರೀ ಸಲೀಮುಲ್ಲಾ ಇವರಿಂದ ಬಾಳು ತಳವಾರ್ ಇವರಿಗೆ ಸತ್ಕಾರ. एक डब्बा दे उनका है नहीं स्वीट हाथ में देना था. वो स्वीट फूल को हाथ में देना था. वो स्वीट फूल को हाथ में देना था. बोलेंगे तो ಇವತ್ತಿನ ದಿವಸ ಇವರೆಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟವನ್ನು ಆಯೋಜಿಸ್ತಾ ಬಂದಿದ್ದಾರೆ. ದೇವರು ಅಲ್ಲಾಹನು ಇವರಿಗೆ ಇವರ ಜೀವನದಲ್ಲಿ ಹೆಚ್ಚಿನ ಪುಣ್ಯವನ್ನು ಸಂಪಾದಿಸುವುದರ ಜೊತೆಗೆ ಇವರಿಗೆ ಎಲ್ಲ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಲಭಿಸಲಿ. ದೇವರು ಇವರಿಗೆ ಬೇಕಾದಂಥ ಅಲ್ಲಾಹನು ಎಲ್ಲ ಸಕಲ ಸೌಕರ್ಯಗಳನ್ನು ನೀಡಲಿ. ಅಲ್ಲಾಹನು ಇವರಿಗೆ
ಇನ್ನೂ ಉತ್ತಮವಾದಂಥ ಆರೋಗ್ಯವನ್ನು ನೀಡಿ ಈ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ಳಲಿ ಎಂದು ನಾನು ಎಲ್ಲರ ಪರವಾಗಿ ಹಾರೈಸ್ತೇನೆ. Also press this bell icon. ನಮ್ಮ ಮಸೀದಿ ಪೇಶ್ವಾಮ್ ಹೈದರ್ ದೇಸಾಯಿ ಅವರು ಭೇಟಿ ಆಗ್ತಾ ಇದ್ದಾರೆ. आए तो देखेंगे ना, मगरिब को आया है तो करेंगे, तो मगरिब को आता है उन्हें, मगरिब में भाई नहीं उसे बोले ही है, कौन की आए थे वहाँ बोले उसे हाँ हाँ ಏನಿಲ್ಲ ಸರ್, ಇಲ್ಲಿ ನಮ್ಮ ಹಾಫೀಸ್ ಸಾಹೇಬ್ ಈ ರೀತಿ ನಮಾಜ್ ಮಾಡಿಸ್ತಾರೆ. ಅವ್ರ ಹಿಂದೆ ನಾವೆಲ್ಲ ನಿಲ್ತೇವೆ ಒಂದ ಲೈನ್ದಾಗ. ಯಾರು ದೊಡ್ಡವರೆಲ್ಲ, ಯಾರು ಸಣ್ಣವರಿಲ್ಲ, ಯಾರು ಬೇಕಾದಷ್ಟು ಇರ್ಲಿ, ಅವರು ಕರೆಕ್ಟನ್ನ ಬಂದು ಅಲ್ಲೇ ನಿಲ್ಬೇಕು. ಅವ್ನು ಬಂದು ಅವ್ನು ಸರ್ಸುದು ಹಿಂಗೇನಿಲ್ಲ, ಎಲ್ಲರೂ ಸಮಾನರು. ಏಕೆ ಅವ್ರು ನಮಾಜ್ ಮಾಡಿಸ್ತಾರೆ, ಅವ್ರ ಹಿಂದೆ ಅವ್ನು ನಮಾಜ್ ಇದು ಮೇನ್ ನಮಾಜ್, ಇದಕ್ಕೆ ಫರ್ಜ್ ನಮಾಜ್ ಅಂತಾರೆ, ಇದು ಕಂಪಲ್ಸರಿ. ಆ ನಂತರ ಅದು ಮುಗಿದ್ಮ್ಯಾಗ ಸುನ್ನತ್ ನಫಿಲ್ ಅಂತ ಇರ್ತಾವೆ, ಅದನ್ನ ನಾವು ವೈಯಕ್ತಿಕ ಮಾಡ್ಕೋತೀವಿ ಒಬ್ಬೊಬ್ರು. ಆದ್ರೆ ಇವರು ನಮಗೆ ಗುಂಪಾಗಿ ಮಾಡಿಸ್ತಾರೆ. ಇದಕ್ಕೆ 5-10 ಇರೋದನ್ನ ರೀ ಸರ್. ಆ ನಂತರ ಶುಕ್ರವಾರ ದಿವಸ ಇವರು ಇಲ್ಲಿ ಕುಂತ ಮಾತಾಡ್ತಾರ್ರಿ, ಅದೊಂದು ಇದಿರ್ತೈತಿ, ಪುಸ್ತಕ ಪ್ರವಚನ ಕೊಡುದು ಮಾತಾಡ್ತಾರ. ಹಾ, ಶುಕ್ರವಾರ ದಿವಸದ ಅದು ವಿಶೇಷ, ಅದು ವಿಶೇಷ ನಮಾಜ್. ಹಾ, ಆಮ್ಯಾಗ ವರ್ಷದಾಗ 2 ದಿವಸ ಅಲ್ಲಿ ನಮ್ಮ ಈದ್ಗಾದಾಗ ನಮಾಜ್ ಮಾಡಿಸ್ತೇವೆ. ಏನ್ ಬ್ಯಾರೆ ಏನು ಮಾತಾಡಂಗಿಲ್ರಿ, ಬರೇ ನಮ್ ಧರ್ಮದನ್ನ ಹೇಳ್ತಾರೆ, ಹಿಂಗಿರ್ರಿಪ್ಪ, ಹಂಗಿರ್ರಿ, ಈ ರೀತಿ ಇರ್ರಿ, ಸಮಾಜದಾಗ ಈ ರೀತಿ ಇರ್ರಿ. ಅದನ್ನ ಬಿಟ್ಟು ಬ್ಯಾರೆ ಏನು ಒಂದು ಎಕ್ಸ್ಟ್ರಾ ವರ್ಡು ಬರುದಿಲ್ಲ. Also press this bell icon. ಅದು ನಾವೊಂದು ಮಾತು ಕೇಳಿ, ನೀವೆಲ್ಲ ಇದೆಲ್ಲ ಭೇದ ಭಾವ ಈಗ ಹಿಂದೂ ಮುಸ್ಲಿಂ ಅಂತ ಇವೆಲ್ಲ ಮತ್ತು ಅವ್ರು ಬಂಡಿ ಹುಡ್ಕೊಂಡು ಹೋಗೋ ಅವಶ್ಯಕತೆ ಏನೈತಿ? ಅವರೆಲ್ಲ ಬಂಡಿ ಹುಡ್ಕೊಂಡು ಮತ್ತು ದೇವರಿಗೆಲ್ಲ ನೀವು ಹೆಂಗೆ ಹೋದ್ರೆ ಹಂಗೆ ಹೋಗ್ತಾವೆ. ಇವತ್ತಿನ ಗ್ರಾಮೀಣ ಭಾಗದಾಗ ನಾವು ವಿಚಾರ ಮಾಡಪ್ಪ ಆದ್ರೆ, ಗ್ರಾಮೀಣ ಭಾಗದಾಗ ನೀವು ಅವ್ರದ್ದು ಗುರ್ತ ಇಡಕ್ಕೆ ಆಗೋದಿಲ್ಲ. ರೈತರು ಅದಾರ, ಅವರು ರೈತರದಾರು, ಒಕ್ಕಲ್ತನ ಮಾಡ್ತಾರು, ಎರಡೂ ಮಾಡ್ತಾವೆ. ಅಂದ್ರೆ ಅಲ್ಲಿ ಈಕ್ವಲಿ ಅದು ಎಲ್ಲಿ ಸಮಾನತೆ ಐತಿ, ಅಲ್ಲಿ ಅವರಲ್ಲಿ ಭೇದ ಭಾವ ಇಲ್ಲ. ಸುಮ್ಮನೆ ಇದನ್ನ ಯಾವುದೋ ಒಂದು ರಾಜಕೀಯ ಒಂದು ಉಟ್ಕೊಂಡ ಇದರಿಂದ 20 ವರ್ಷದಿಂದ ಎಲ್ಲ ಹೋಗ್ತಾರೆ. ಇವತ್ತು ಹೈಯೆಸ್ಟ್ ನಮ್ಮಲ್ಲಿ ಇಲ್ಲಂದ್ರೂ ಒಂದು 8-10 ಗಾಡಿ ಹೋಗ್ತಾರೆ, ಬಂಡಿ ಹುಡುಗ ಹೋಗ್ತಾರೆ. ಅದು ಹಳೆಗಲ್ ಗ್ರಾಮೀಣ ಎಲ್ಲ ಐತಾರ, ಎಲ್ಲ ಹಳೆಗೈತಿ, ಹೈವೇಕೈತಿ ಅಂತ ಊರು ಇರೋದು ಅಷ್ಟೇ. ನಮ್ಮಲ್ಲಿ ಯಾವುದು ಹಳ್ಳಿ ಒಳಗೆ ಯಾವುದು ಬೇರೆ ಬಿಡಲ್ಲ. ಏನಿಲ್ಲ, ಹೌದು. ಕುರಾನ್ ಯಾರು ಓದ್ಕೊಂಡ್ಕೊಂಡಾರ ಅದು ಮಾಡ್ತಾರೆ. ಐದು ಟೈಮ್ ಮಾತ್ರ ಇವ್ರ ರೆಗ್ಯುಲರ್ ನಮಾಜ್ ಮಾಡೋದು. ಹೌದ್ರಿ, ಅದೇ ಒಂದು ಅದು 5 ಟೈಮ್ ಏನು ಅಜಾನ್ ಆಗ್ತೈತಲ್ಲ, ಅಜಾನ್ ಆದ ತಕ್ಷಣ ನಾವು ಎಲ್ಲರೂ ಬರ್ತೀವಿ. ಹೌದೌದು. ಆಮೇಲೆ ಅವಾಗ ಇವ್ರ ನಮಾಜ್ ಮಾಡ್ತಾರೆ. ಆಮೇಲೆ ಇಂಡಿವಿಜುವಲ್ ತಮ್ಮ ಇದು ಮಾಡ್ಕೊಂಡು ಹೋಗ್ತಾರೆ. ಹೌದು. ಅಂತಂದ್ರೆ ಶುಕ್ರವಾರಕ್ಕೆ ಮಾತ್ರ ಇಷ್ಟ ಎಲ್ಲರೂ ಬರ್ತಾರೆ, ಕಂಪಲ್ಸರಿ ಬರ್ತಾರೆ. ಆಮೇಲೆ ವರ್ಷದಾಗ 2 ಸಲ ಅಂತೂ ಅಲ್ಲಿ ಯಾಕಂದ್ರೆ ಅವಾಗ ಜನ ಹೆಚ್ಚಿರ್ತಾರೆ. ಹೌದು. ಇಲ್ಲಿ ಸಾಲುದಿಲ್ರಿ. ಹೌದು. ಅದರ ಸಲುವಾಗಿ ಏನೈತ್ರಿ, ಈದ್ಗ ಅಂತ ಮಾಡಿ ಅಲ್ಲಿ ಹೋಗಿ ಸಾಮೂಹಿಕ ಪ್ರಾರ್ಥನೆ ಅಲ್ಲಿ ಕಲಿಸ್ತಾರೆ. ಹೌದು, ಅಲ್ಲಿ ಮಾಡ್ಕೊಂಡು ಮತ್ತೇನ್ರಿ ಇದು ಆ್ಯಕ್ಚುಲಿ ಸಮಾನತೆ ನಮ್ಮಲ್ಲಿ ಯಾವುದು ಭೇದ ಭಾವ ಇಲ್ಲ, ಯಾವುದು ಇದ್ರೊಳಗೆ ಯಾವುದೇ ಭೇದ ಭಾವ ಇಲ್ಲ. ಅದು ಮೊಹಮ್ಮದ್ ಪೈಗಂಬರದ್ದು ನೆನಪಿರ್ತೀವಿ ಅಂತ. ಮೊಹಮ್ಮದ್ ಪೈಗಂಬರ್ ಒಂದ್ಸಲ ಅವರು ಏನೋ ಕೈ ಹಾಕಿದಾಗ ಅವ್ರನ್ನೊಂದು ಚೋಳ ಕಟ್ತೈತಿ, ಚೋಳ ಕಡಿತೈತಿ ಅವ್ರಿಗೆ. ಚೋಳ ಕಡ್ದಾಗ ಅವರು ಆ ಚೋಳವನ್ನು ಹೊಲದಿಲ್ಲ, ಅವ್ರನ್ನ ತೆಗೆದು ಇರ್ತಾರೆ ಹೊರಗೆ.
ಅವ್ರ ಶಿಷ್ಯ ಕೇಳ್ತಾನೆ, ಯಾಕೆ ಅದನ್ನು ನೀವು ಅದು ನಿಮಗೆ ಕಡಿತದ, ಅದನ್ನ ಯಾಕೆ ನೀವು ಕೊಲ್ಲಿಲ್ಲ? ಅದು ಕುಟುಕುದು ಅದ್ರ ಧರ್ಮ, ಅದನ್ನು ಕಾಪಾಡು ನನ್ನ ಧರ್ಮ. ಅದು ಇದು ಎಂಥ ಮಾತು ಅಂದರೆ, ಇಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿಗಳು ಈ ಸಮಾಜದ ಇಂಥ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆ ಬೋಧನೆ ಸಾರಿದ್ದಾರೆ. ಮತ್ತು ಇಲ್ಲಿ ಏನು ಭೇದ ಭಾವ ಐತಿ? ಏನು ಭೇದ ಭಾವ ಇಲ್ಲ. ನಮ್ಮ ಜೀವನ ನಡ್ಕೋದು ಹೆಂಗೆ ಇರ್ಬೇಕು ಅನ್ನೋದು ಹೇಳಿ ಕಲಿಸ್ಬಿಟ್ಟಾರ ಅವರು. ಇವರು ರೆಗ್ಯುಲರ್ ಇಮಾಮ್ಸ್ ಆದ್ರಂತೆ ನಮಾಜ್ ಮಾಡ್ತಾರೆ. ಇವ್ರು ಪುರಾ ಕುರಾನ್ ಪಠನ್ ಮಾಡಿದ್ರು. ನಮ್ಮ ಕುರಾನ್ ಕುರಾನ್ ಇರ್ತೈತಲ್ಲ, ಮಠ ಇರುತ್ತೆ, ಪೂರಾ ಬಯಾಟ್ ಇರ್ತಿದ್ರು ಅವ್ರಿಗೆ ಹಾಫೀಸ್ ಅಂತ. ಎಸ್ ಹಾಫೀಸ್. ಅಂದ್ರೆ ಇವ್ರ ಡೈಲಿ 30 ಪಾರ್ಟ್ಸ್ ಇರ್ತಾರೆ. ಡೈಲಿ ಒಂದೊಂದು ಪಾರ್ಟ್ ಅವ್ರ ಇದು ಮಾಡ್ತಾರೆ. ಈ ರಂಜಾನ್ ತಿಂಗಳು ಅವ್ರು ಪಠನ್ ಮಾಡಿ ನಮಗೆ ನಮಾಜ್ ಮಾಡ್ತಾರೆ. ನಿನ್ನೆ ಎಂಡ್ ಆತ್ರಿ. ನಿನ್ನೆ ಅವ್ರದ ಸತ್ಕಾರ ಮಾಡಿದವ್ರು. ಈಗ ಹೆಂಗ್ ನೀವು ಮಾಡಿವ್ರಿ, ನಿನ್ನೆ ಅವ್ರಿಗೆ ಸತ್ಕಾರ ಮಾಡಿದವ್ರಿ. ಅವ್ರ ಏನು ಇದು ಇನ್ನೇನೆ ಇದ್ರೆ ಹಬ್ಬದ ತಯಾರಿ ಅಂತ. ನಿಮ್ಗೆಲ್ಲ ಹಬ್ಬದ ಶುಭಾಶಯಗಳು. ದೇವರು ಒಳ್ಳೆಯದು ಮಾಡಲಿ. ತುಂಬ ಥ್ಯಾಂಕ್ಸ್ ನಮ್ಗೆ. ಇಲ್ಲ ನಾವು ಏನೈತಿ ನಮ್ಮ ಇದೇ ಥರ ಸಮಾಜದಾಗ ನಿಮ್ದು ಕಾರ್ಯ ಮುಖ್ಯ ನಾವು ಮಾಡ್ಕೊಂಡು ನಾವು ನಮ್ಗೆ ಎಷ್ಟು ಸಿಗ್ತದೆ ಮಾಡ್ಕೊತೀವಿ. ಅದೊಂದು यारों के हम तैयार हैं, सारे अपने ही त्योहार हैं। यारों के हम तैयार हैं, सारे अपने ही त्योहार हैं। कभी सुने हम अज़ान, कभी भजन गुनगुनाए। हिंदू मुस्लिम, हिंदू मुस्लिम, हिंदू मुस्लिम, हिंदू मुस्लिम, हिंदू मुस्लिम, हिंदू मुस्लिम, भाई भाई क्या बोलते मियाँ भाई। हिंदू मुस्लिम भाई भाई क्या बोलते बहनों भाई। हिंदू मुस्लिम भाई भाई क्या बोलते हिंदू भाई। हिंदू मुस्लिम भाई भाई क्या बोलते नेता भाई। जश्न का माहौल है, बजता नगाड़ा ढोल है। ईद पे दिवाली वाला डांस करेंगे। चल हाथ दे मेरे हाथ में, चलता जा मेरे साथ में। दुनिया को पीछे छोड़ के हम आगे बढ़ेंगे। रमजान में है राम, दिवाली में है अली। रमजान में है राम, दिवाली में है अली। मैसेज यही